ಶ್ರೀನಿವಾಸನವರಿಗೆ ತುಂಬ ದಿನ ಕ್ಷಮೆ ಕೇಳ್ತೇನೆ. ನಮಗೆ 8:15 9ರೊಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ಏನು ಮಾಡೋದು, ಅದು ಇನ್ನೂ ಒಂದು 15 ನಿಮಿಷ ವಿಳಂಬವಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೇನೆ. ಇಷ್ಟೊತ್ತು ಇದ್ದು ದಕ್ಷಯಜ್ಞದ ಪೂರ್ಣಾಹುತಿ ವೇಳೆ ನೀವೆಲ್ಲ ಹೊರಟ್ರೆ ಯಾವ ರೀತಿ ಫಲ ಸಿಗ್ಬೋದು ಅಂತ ನನಗೆ ಗೊತ್ತಿಲ್ಲ. 5 ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಸಮಾಧಾನ ಚಿತ್ತದಿಂದ ಕುಳಿತಿದ್ದು ಕಾರ್ಯಕ್ರಮದ ಪರಿಸಮಾಪ್ತಿಯನ್ನ ಮಾಡಿಕೊಂಡು ಹೊರಡಬೇಕು ಅಂತ ಕೇಳ್ಕೊಳ್ತೀನಿ ಸವಿನಯವಾಗಿ. ನಾವು ಈ ಸುವರ್ಣ ಪ್ರಸಾದನ ಯಕ್ಷರಂಗದ ಜೊತೆ ಸುಮಾರು 3 ವರ್ಷಗಳಿಂದ ನಿಕಟವಾದ ಸಂಪರ್ಕವನ್ನ ಹೊಂದು ಅವರ ಮುಖಾಂತರವಾಗಿ ಯಕ್ಷಗಾನದ ಒಂದು ಪರಿಚಯವನ್ನ ಹಾಗೆಯೇ ಅದರ ಒಂದು ಪ್ರಚಾರವನ್ನ ನಮ್ಮದೇ ಆದಂತಹ ಸಣ್ಣ ರೀತಿಯಲ್ಲಿ ಮಾರ್ಗಶೀರ್ಷೋತ್ಸವದ ಅಂಗವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದಂತಹ ಈ ಒಂದು ಕಲೆ ಯಾವ ರೀತಿ ಪ್ರೋತ್ಸಾಹಿತವಾಗುತ್ತೆ ಅಂದರೆ ನಮ್ಮಂತ ಚಿಕ್ಕ ಚಿಕ್ಕ ಸಂಸ್ಥೆಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ನಡೆದಾಗ ಮಾತ್ರ. ಇನ್ನು ನಾನು ಕಾರ್ಯಕ್ರಮದ ಬಗ್ಗೆ ಹೇಳುವಂತಹ ಅಗತ್ಯವೇ ಇಲ್ಲ. ನಾನು ವಿಶೇಷವಾದಂತಹ ಒಂದು ಗುಣ ಸುವರ್ಣ ಪ್ರಸಾದನ ಯಕ್ಷರಂಗದವರಲ್ಲಿ ನೋಡಿದ್ದು ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾರ್ಯಕ್ರಮದ ಒಂದು ಯಶಸ್ಸನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರು ಕಾರ್ಯ ಮಾಡ್ತಾರೆ, ಪ್ರತಿಯೊಬ್ಬರೂ ಕೂಡ. ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ರೀಕಾಂತಹ ಕೃಷ್ಣ ಪ್ರಸಾದವರು ಅವರು ಯಾವ ರೀತಿ ಅಂದರೆ ಕಾರ್ಯಕ್ರಮ ಸಾಧಾರಣವಾಗಿ ನಾವು ಆರ್ಟಿಸ್ಟ್ ಯಾರನ್ನು ಕರಿತೀವೋ ಒಂದು ವಾರದಿಂದ ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ರಿಮೈಂಡರ್ ಕಾಲ್ಸ್ ಕೊಡ್ತಾ ಇರ್ತೀವಿ. ಆದ್ರೆ ಇವ್ರ ವಿಷಯದಲ್ಲಿ ಅದು ಉಲ್ಟಾ, ಅವ್ರು ನಮಗೆ ರಿಮೈಂಡರ್ ಕೊಡ್ತಾ ಇರ್ತಾರೆ. ಹಿಂದಿನ ದಿವಸನೇ ಬಂದು ಈ ರೀತಿಯಾದಂಥದ್ದೆಲ್ಲ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಂತ ಅದನ್ನೆಲ್ಲ ಕೂಡ ಚಾಚು ತಪ್ಪದೆ ಬಂದು ನಿಂತು ಮಾಡಿಸಿ ಕೊಟ್ಟು ಹೋಗ್ತಾರೆ. ನಾವು ಈ ವರ್ಷ ಒಂದು ಅದ್ಭುತವಾದಂತಹ ಸ್ವಲ್ಪ ವಿನೂತನ ಅನಿಸುವಂತಹದನ್ನ ನಾವು ನೋಡಿದ್ವಿ. ಇಷ್ಟು ವರ್ಷ ನಾವು ಮಾಡ್ತಾ ಇದ್ದಿದ್ದು ಒಂದು ತಾತ್ಕಾಲಿಕವಾದಂತಹ ಪೆಂಡಾಲ್ನಲ್ಲಿ. ಅಲ್ಲಿ ನಾವು ತಗೊಳ್ತಾ ಇದ್ದಿದ್ದೆ ಪವರ್ ತುಂಬಾ ಕಮ್ಮಿ. ನಮ್ಮ ಲೈಟ್ಸು ಆ ಸ್ಟೇಜ್ ಲೈಟ್ಸು ಎಲ್ಲ ಕೂಡ ಒಂದಕ್ಕೆ ಕನೆಕ್ಟ್ ಆಗ್ತಾ ಇತ್ತು. ಇಲ್ಲಿ ಹಾಕಿದ್ರೆ ಅದು ಬರ್ತಾ ಇರಲಿಲ್ಲ, ಅದು ಹಾಕಿದ್ರೆ ಇದು ಬರ್ತಾ ಇರಲಿಲ್ಲ. ಆದರೂ ಕೂಡ ಈ ಲೈಟಿಂಗ್ ಅನ್ನೋದು ತುಂಬಾ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ನಾನು ಮೊದಲನೇ ಸರ್ತಿ ಅವ್ರ ಕಾರ್ಯಕ್ರಮಕ್ಕೆ ಬಂದು ಈ ರೀತಿ ಲೈಟಿಂಗ್ ಎಲ್ಲ ಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಮ್ಗೆ ಈ ವರ್ಷ ಆಗೋದಿಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ, ನಾನು ಮುಂದಿನ ವರ್ಷಗಳಲ್ಲಿ ಖಂಡಿತ ಪ್ರಯತ್ನ ಪಟ್ಟು ಅದನ್ನು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ಆದ್ರೆ ಇನ್ನೂ ಹೆಚ್ಚಿಗೆ ನಾವು ಮಾಡಬಹುದು. ಈ ವರ್ಷ ಆ ಲೈಟಿಂಗ್ ಏನ ಎಫೆಕ್ಟ್ ಆಗ್ಬೋದು ಅಥವಾ ಎಲ್ಲ ಇದ್ಯಾರು ಕೂಡ ಇವ್ರು ಯಾರು ಫುಲ್ ಟೈಮ್ ಆಗಿ ಪ್ರೊಫೆಷನ್ ಆಗಿ ತಗೊಂಡವರಲ್ಲ, ಕೇವಲ ಅಭಿರುಚಿಯಿಂದ ಕಲೆಯನ್ನ ಎತ್ತಿ ಹಿಡಿಯಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಪ್ರತಿಯೊಬ್ಬರು ಉಪಜೀವನಕ್ಕೆ ಅನೇಕ ವೃತ್ತಿಗಳನ್ನು ಅವಲಂಬಿಸಿದ್ದಾರೆ. ಪ್ರವೃತ್ತಿಯಾಗಿ, ಆಸೆಯಾಗಿ, ನಿಷ್ಠೆಯಾಗಿ ಯಕ್ಷಗಾನವನ್ನು ಇಟ್ಕೊಂಡಿದ್ದಾರೆ. ಅದು ಈ ಒಂದು ಸಂಸ್ಥೆಯ ಅತ್ಯಂತ ದೊಡ್ಡ ಹಿರಿಮೆ ಅಂತ ನಾನು ಭಾವಿಸ್ತೀನಿ. ನಮ್ಮ ತಂದೆಯವರು ವೇದಿಕೆಗೆ ಬಂದು ಅವರೆಲ್ಲರಿಗೂ ಆಶೀರ್ವಾದ ಪುರಸ್ಸರವಾದಂತಹ ಕಾಣಿಕೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಪ್ರತಿಯೊಬ್ಬರದ್ದು ಒಂದು ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅದೊಂದು 22 ಜನರದ್ದಿದೆ ಅಷ್ಟೇ. ಅವರು ಎಲ್ಲರೂ ಬಂದು ವೇದಿಕೆಯನ್ನ ಒಟ್ಟಿಗೆ ಏಕಕಾಲಕ್ಕೆ ನೋಡುವಂತಹ ಸೌಭಾಗ್ಯ ನಮ್ಮದು ಆಗ್ಬಿಡ್ಲಿ. ಇಷ್ಟೊತ್ತೇ ಇದೀವಿ, 5 ನಿಮಿಷದಲ್ಲಿ ಅದು ಆಗತ್ತೆ ಅಂತ ಹೇಳಿ ಭಾವಿಸ್ತಾ ಇದೇ ಸಂದರ್ಭದಲ್ಲಿ ನಾನು ಅವರ ಒಂದು ಗೌರವದ ಹಣದ ಜೊತೆಯಲ್ಲಿ ಯಾರು ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಪ್ರಸಾದದ ಯಕ್ಷರಂಗದಲ್ಲಿ ತಮ್ಮ ಸ್ಕೂಲಿನ ವಿದ್ಯಾಭ್ಯಾಸದ ಜೊತೆಗೆ ಇದನ್ನ ಮಾಡ್ತಿರ್ತಾರೋ
ಅಂತಹವರಿಗೆ ಒಂದು ಉಪಯೋಗ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ವಿದ್ಯಾರ್ಥಿ ವೇತನವಾಗಿ ನಾನು 10,000 ರೂಗಳನ್ನ ಆ ವಿದ್ಯಾರ್ಥಿಗಳಿಗಾಗಿ ಕೊಡ್ತಾ ಇದ್ದೀನಿ. ಅದರಿಂದ ಅವರ ಗೌರವಗಳನ್ನು ಅವರಿಗೆ ಕೊಡುವ ಮುಖಾಂತರವಾಗಿ ಇವತ್ತಿನ ಕಾಲದಲ್ಲಿ 8ನೇ ಕ್ಲಾಸ್ ಬಂತು, 9ನೇ ಕ್ಲಾಸ್ ಬಂತು, 10ನೇ ಕ್ಲಾಸ್ ಬಂತಂದ್ರೆ ಪ್ರತಿಯೊಂದು ಪ್ರವೃತ್ತಿಯನ್ನು ನಿಲ್ಲಿಸ್ಬಿಟ್ಟು ಅವರ ಜೀವನದಲ್ಲಿ ವೃತ್ತಿಯೂ ಇರೋದಿಲ್ಲ, ಪ್ರವೃತ್ತಿಯೂ ಇರೋದಿಲ್ಲ. ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಅವರು ವಿಕೃತಿಗಳಾಗಿ ಇರ್ತಾರೆ ಜಗತ್ತಿನಲ್ಲಿ. ಆ ರೀತಿ ಆಗಬಾರ್ದು. ಇವರೆಲ್ಲ ಅತ್ಯಂತ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವ ದೃಷ್ಟಿಯಿಂದ ಅವರಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಅದರ ಒಂದು ಸದುಪಯೋಗವನ್ನ ಅರ್ಹ ವಿದ್ಯಾರ್ಥಿಗಳಿಗೆ ಅವರು ನೀಡಲಿ ಅಂತ ನಾನು ಈ ಮುಖಾಂತರವಾಗಿ ಪ್ರಾರ್ಥಿಸಿ ಶ್ರೀ ಕೃಷ್ಣ ಪ್ರಸಾದ್ ಅವರು ಅದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳಿ. ಹಾಗೆಯೇ ಈ ಕಾರ್ಯಕ್ರಮದ ಒಟ್ಟಾರೆ ನಿರ್ದೇಶಕರು ಅತ್ಯದ್ಭುತವಾದಂತಹ ರೀತಿಯಲ್ಲಿ ನಮಗೆ ಅವರ ಒಂದು ಕಂಚಿನ ಕಂಠದ ಮುಖಾಂತರವಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹವರು ಇವತ್ತು ಭಾಗವತಿಗೆ ಮಾಡಿದಂತಹ ಶ್ರೀ ಶಂಕರ ಬಾಳೆಕೂರು ಅವರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀವಿ. ಇವರು ನಮ್ಮ ತಂಡದ ಗುರುಗಳು ಹಾಗೂ ಈ ಪ್ರಸಂಗದ ನಿರ್ದೇಶಕರು ಕೂಡ. ಹಾಗೆಯೇ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹೋದ ವರ್ಷ ಮಾರ್ಗಶೀರ್ಷೋತ್ಸವ ನಮ್ದು ನಡೆದಿದ್ದು ತಾತ್ಕಾಲಿಕವಾದ ಶೆಡ್ಡಲ್ಲೇ. ಈಗಲೂ ನಾವು ತಾತ್ಕಾಲಿಕವಾದ ಶೆಡ್ಡಲ್ಲೇ ಇದ್ದೀವಿ, ಇನ್ನೊಂದು ಸ್ವರೂಪದಲ್ಲಿ. ಆದರೆ ನಾವು ಹೋದ ಫೆಬ್ರವರಿಯಿಂದಲೇ ಯಕ್ಷಗಾನದ ಪಾಠಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ಮಾರ್ಗಶೀರ್ಷೋತ್ಸವ ಆದ ಕೂಡಲೇ ನಮ್ಮ ಸಂಸ್ಥೆಯನ್ನು ನೀವು ಭೇಟಿ ಮಾಡಿದರೆ ಸುವರ್ಣ ಪ್ರಸಾದನ ಯಕ್ಷಗಾನದ ಜೊತೆ ನಾವು ಸಹಯೋಗದೊಂದಿಗೆ ಇಲ್ಲಿ ಯಕ್ಷಗಾನದ ತರಬೇತಿಯನ್ನು ನಾವು ನೀಡ್ತೀವಿ. ತಾವೆಲ್ಲ ಮಕ್ಕಳಲ್ಲಿ ಶ್ರೀಯುತರಾದಂತಹ ವಿದ್ವಾನ್ ನಾರಾಯಣ್ ಹೆಬ್ಬಾರ್ ಅವರು, ಚೆನ್ನೈಯಲ್ಲಿ ಶ್ರೀಯುತರಾದಂತಹ ಮಂಜುನಾಥ್ ಮತ್ತು ಮಾಸ್ಟರ್ ವಿಷ್ಣು ಮೋಹನ್ ನಮ್ಮ ಕೃಷ್ಣ ಪ್ರಸಾದ್ ಅವರ ಸುಪುತ್ರ. ಶ್ರೀಯುತ ನಾರಾಯಣ ಹೆಬ್ಬಾರ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ದೇವೇಂದ್ರನ ಪಾತ್ರದಲ್ಲಿ ಇದ್ದಂತಹವರು ಶ್ರೀ ರಜತ್ ಶೆಟ್ಟಿ ಅವರು. ಅಗ್ನಿಯ ಪಾತ್ರದಲ್ಲಿ ಎಲ್ಲರೂ ಬನ್ನಿ. ಅಗ್ನಿಯ ಪಾತ್ರದಲ್ಲಿ ಇವತ್ತು ಕಾಣಿಸಿಕೊಂಡಂತಹವರು ಶ್ರೀ ವಿಜಯ್ ಅವರು. ವರುಣನಾಗಿ ಶ್ರೀ ಸುಧೀಂದ್ರ ಅವರು. ಅವರೆಲ್ಲ ಭಾವಿಸ್ಬೇಡಿ, ಅದೆಲ್ಲ ಅವರು ಪೂರ್ತಿ ಕಲೆಗಾಗಿ ಏರ್ಪಾಡು ಮಾಡಿಕೊಂಡಂತಹ ಆ ವಸ್ತ್ರ ವಿನ್ಯಾಸ. ಶ್ರೀ ಸುಧೀಂದ್ರ ಅವರು HCL ಕೆಲಸ ಮಾಡ್ತಾರೆ. ಶಿವನಾಗಿ ಇವತ್ತು ನಮಗೆ ದರ್ಶನವನ್ನು ನೀಡಿದಂತಹವರು ಶ್ರೀಯುತರಾದಂತಹ ಪ್ರಶಾಂತ್ ಹೆಗಡೆಯರವರು. ದಕ್ಷ ಪ್ರಜಾಪತಿಯಾಗಿ ಇವತ್ತು ನಮಗೆ ಆ ಪಾತ್ರಕ್ಕೆ ಉಸಿರನ್ನು ತುಂಬಿಸಿದವರು ನಮ್ಮ ಬಡಾವಣೆಯವರು ಅಂತ ನಮ್ಗೆ ತುಂಬಾ ಹೆಮ್ಮೆ. ಶ್ರೀಯುತರಾದಂತಹ ವಿನಾಯಕ್ ಹೆಗಡೆಯವರು ಇವತ್ತು ನಮ್ಮ ಇಲ್ಲಿನ ಶ್ರೀನಿಧಿ ಹೋಟೆಲ್ ಪ್ರೊಪರೇಟರ್ ಅವರು. ಅವ್ರ ವೃತ್ತಿ ಪ್ರವೃತ್ತಿ ಯಾವ ರೀತಿ ಇದೆ ಅಂತ ತಾವು ಹೊರಟಿಗೆ ಹೋದ್ರೆ ಹೊಟ್ಟೆ ತುಂಬಾ ಭೋಜನ ಹಾಕ್ತಾರೆ, ವೇದಿಕೆಗೆ ಬಂದ್ರೆ ಕಣ್ ತುಂಬಾನು ಭೋಜನ ಹಾಕ್ತಾರೆ. ದಾಕ್ಷಾಯಿಣಿಯಾಗಿ ಶ್ರೀಯುತರಾದಂತಹ ಸುಧೀರ್ ಉಪ್ಪೂರ್ ಅವರು. ಬ್ರಾಹ್ಮಣನಾಗಿ ಶ್ರೀಯುತ ಸುಧೀರ್ ಅವರು ಈಗ ತಾನೇ BA ಮುಗಿಸಿ ಈಗ ಕಂಪ್ಯೂಟರ್ ಕೋರ್ಸ್ ಮಾಡ್ತಾ ಇದ್ದಾರೆ. ಇವರು ಈ ಪ್ರದರ್ಶನಕ್ಕೆ ಬೇಕಾಗಿ ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದಾರೆ. ಉತ್ತಮ ಕಲಾವಿದ ಮೇಳಗಳಲ್ಲಿ
ಪ್ರಶ್ನೆಗಳನ್ನು ಇರ್ತಾರೆ. ಶ್ರೀಯುತರಾದಂತಹ ದೇವೇಂದ್ರ ಅವರು ಬಂದಿದ್ದಾರೆ. ಶ್ರೀಯುತ ರಜತ್ ಶೆಟ್ಟಿ, ದೇವೇಂದ್ರನಾಗಿ ಶ್ರೀ ರಜತ್ ಶೆಟ್ಟಿ. ಬ್ರಾಹ್ಮಣನಾಗಿ ಶ್ರೀ ಚಂದ್ರಶೇಖರ ಶೆಟ್ಟಿ ಅವರು. ಇವರು ಕೂಡ ದೊಡ್ಡ ಶ್ರೀಕೃಷ್ಣ ಸಾಗರ ಹೋಟೆಲ್ನ ಮಾಲೀಕರು, ಜೊತೆಗೆ ನಮ್ಮ ಸುವರ್ಣ ಪ್ರಸಾದ ಯಕ್ಷಗಾನದ ಪ್ರಧಾನ ಸಂಚಾಲಕರು ಕೂಡ. ಬ್ರಾಹ್ಮಣಿಯಾಗಿ ಶ್ರೀ ಆನಂದ್ ಇಡಗುಂಜಿ ಅವರು. ಬ್ರಾಹ್ಮಣ ಮಕ್ಕಳಾಗಿ ಶ್ರೀ ವಿಷ್ಣು ಮೋಹನ್, ಹೇಮಂತ್ ಮತ್ತು ಧನುಷ್. ಬನ್ನಿ. ಬರಬೇಕು. ಧನುಷ್, ಹೇಮಂತ್ ನಮ್ಮ ಮುಂದಿನ ಯಕ್ಷಗಾನದ ಕುರಿಗಳು. ದಕ್ಷಿಣ ಮಡದಿಯಾಗಿ ಶ್ರೀ ಉದಯ್ ಶೆಟ್ಟಿ ಅವರು. ವೀರಭದ್ರನಾಗಿ ಶ್ರೀ ವಿಶ್ವನಾಥ ಅಡಿಗ ಅವರು. ಋಷಿಗಳಾಗಿ ಶ್ರೀ ಜಲಂಧರ್ ಅವರು. ಶ್ರೀ ವಿಶ್ವನಾಥ ಅಡಿಗಾವ್, ಶ್ರೀ ವಿಶ್ವನಾಥ ಅಡಿಗಾವ್ ವೀರಭದ್ರನ ಪಾತ್ರದಲ್ಲಿ. ಭೃಗುವಿನ ಪಾತ್ರದಲ್ಲಿ ಶ್ರೀ ಜಲಂಧರ್. ಇವರು ವೃತ್ತಿಯಲ್ಲಿ ಅಡ್ವೊಕೇಟ್. ಯಜ್ಞನಾರಾಯಣನಾಗಿ ಶ್ರೀ ನಂದೀಶ್ ಅವರು. ಶ್ರೀ ನಂದೀಶ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಚೆನ್ನೈಯಲ್ಲಿ ಸಹಕರಿಸಿದ ಇನ್ನೊಬ್ಬರು ಶ್ರೀ ಕೃಷ್ಣಮೂರ್ತಿ ಹೆಗಡೆಯವರು. ಕೃಷ್ಣಮೂರ್ತಿ ಹೆಗಡೆಯವರು ನಮ್ಮ ತಂಡದ ಕಲಾವಿದ ಕೂಡ. ವೇಷಭೂಷಣ ಶ್ರೀ ನಾಗರಾಜ ಪಂಚಲಿಂಗ ಅವರು ಮತ್ತು ಸಹಾಯಕರಾಗಿ ಶಂಕರ ಹೊಸೂರ್ ಅವರು, ಗಣೇಶ್ ಅವರು ಮತ್ತು ಈಶ್ವರರು. ಶಂಕರ ಹೊಸೂರು ಉತ್ತಮ ಮೇಕಪ್ ಕಲಾವಿದ. ಯಕ್ಷಗಾನಕ್ಕೆ ನಮಗೆ ಬಹಳವಾಗಿ ಒದಗಿ ಬರ್ತಾರೆ. ಮತ್ತೆ ಶ್ರೀಯುತರಾದಂತಹ ಕೃಷ್ಣ ಪ್ರಸಾದರವರು. ಅವರು ನಮ್ಮ ಅತ್ಯಂತ ಆತ್ಮೀಯರು. ಅದರ ಜೊತೆಗೆ ನಿಜವಾಗಲೂ ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸಬೇಕು ಅನ್ನುವಂತಹ ಅತ್ಯುತ್ತಮವಾದ ನಿಷ್ಠೆಯನ್ನ ಇಟ್ಕೊಂಡಿರುವಂಥವ್ರು. ನಾಳೆ ದಿನ ಕಾರ್ಯಕ್ರಮದ ವಿವರಣೆಯನ್ನು ಕೊಟ್ಬಿಡ್ತೀನಿ. ಆಮೇಲೆ ಕಾರ್ಯಕ್ರಮದ ಮಂಗಳಾಚರಣೆಯನ್ನು ಮಾಡೋಣ. ನಾಳೆ ಬೆಳಗ್ಗೆ ನಮ್ಮ ಲಕ್ಷ್ಮೀ ಮಾಮಿ ಅವರ ಮನೆಯಿಂದ ನಗರ ಸಂಕೀರ್ತನೆ ಪ್ರಾರಂಭ ಆಗುತ್ತೆ. ಸಂಜೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಇಂದ ಇಬ್ಬರು ವೈಣಿಕರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕಾಗಿ. ಅವರು ಅಯ್ಯರ್ ಬ್ರದರ್ಸ್ ಅಂತ ತುಂಬಾ ಹೆಸರುವಾಸಿಯಾದಂತಹವರು. ಅವರು ದೂರದ ಬೇರೆ ಊರಿಂದ, ಬೇರೆ ದೇಶದಿಂದ, ಆಸ್ಟ್ರೇಲಿಯಾದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನ ನಾವು ನಾಳೆ ಬರಮಾಡಿಕೊಳ್ಳೋಣ. ಶುಕ್ರವಾರ, ಆದ್ದರಿಂದ ಶಾರದಾಂಬನವರ ಪ್ರೀತ್ಯರ್ಥವಾಗಿ ನಾವು ಇಲ್ಲಿ ವೀಣಾವಾದನದ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀವಿ. ತಾವೆಲ್ಲರೂ ಬಂದು ಅದನ್ನ ನೋಡಿ ಆನಂದ ಪಡಬೇಕು ಅಂತ ಮುಖಾಂತರವಾಗಿ ಕೇಳ್ಕೊಳ್ತೀನಿ. ಮತ್ತೆ ಈ ವರ್ಷ ನಾವು ಮಾರ್ಗಶೀರ್ಷೋತ್ಸವದಲ್ಲಿ ನನಗೆ ಇನ್ನೊಂದು ವಿಶೇಷತೆ ಏನ್ ಕಾಣಿಸ್ತು ಅಂದ್ರೆ, ಅತಿರುದ್ರ ಆದ ಒಂದು ವೇದಿಕೆಯಲ್ಲಿ ಪ್ರತಿಯೊಂದು ಶಿವ ಸಂಬಂಧಿಯಾದಂತಹ ಕಾರ್ಯಕ್ರಮ ಹೆಚ್ಚಾಗಿ ನಡೆದು ಆ ಶಿವನ ಪ್ರೀತ್ಯರ್ಥವಾಗಿ ದಕ್ಷ ಯಜ್ಞ ಆಗಿರಬಹುದು, ಯಾರೇ ಬರಲಿ ಏನೇ ಆಗ್ಲಿ ಆ ಯಜ್ಞಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ಕಾರ್ಯಕ್ರಮ ಪರಮಾತ್ಮ ನಡೆಸ್ತಾ ಇದ್ದಾನೆ. ಅದು ಅತ್ಯಂತ ಹರ್ಷದಾಯಕವಾದಂತಹ ವಿಷಯ. ಮತ್ತೊಮ್ಮೆ ಇಡೀ ತಂಡದವರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನ ಮುಗಿಸೋಣ. ರಂಗನಾಯಕ ರಾಜೀವ
ಕೊನೆಯ ಸಾಲು, ದೀಪವನ್ನು ಹಚ್ಚುತ್ತೇನೆ. ಯಾಕೆ ದೀಪವನ್ನು ಹಚ್ಚುತ್ತೇನೆ? ನನ್ನ ಮುಖ ನಿನಗೆ, ನಿನ್ನ ಮುಖ ನನಗೆ ಚೆನ್ನಾಗಿ ಕಾಣಲು. ದೀಪ ಆರಿದ ಮೇಲೆ ನಾನ್ಯಾರು ನೀನ್ಯಾರು. ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ, ಶ್ರೀನಿವಾಸನವರು ಹೇಳಿದ ಹಾಗೆ ಯಕ್ಷಗಾನ ನಮಗೆ ಒಂದು ಉಸಿರು. ನಾವು ಇದರಲ್ಲಿ ಯಾವುದೇ ಒಂದು ಲಾಭ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಯಕ್ಷಗಾನವನ್ನ ನಾವು ಕರ್ನಾಟಕದ ಕಲೆ ಆಗಬೇಕು. ಪ್ರತಿಯೊಬ್ಬರು, ಬೇರೆ ಭಾಷಿಕರಿರ್ಬೋದು, ತಮಿಳರಿರ್ಬೋದು, ತೆಲುಗರಿರ್ಬೋದು, ಹಿಂದಿಯವರಿರ್ಬೋದು, ಕನ್ನಡದವರಿರ್ಬೋದು, ಎಲ್ಲರೂ ಇದನ್ನು ಮೆಚ್ಚಬೇಕು ಎನ್ನುವಂತ ಒಂದು ಒಂದೇ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೇವೆ. ಯಕ್ಷಗಾನವೆಂಬ ದೀಪವನ್ನು ನಾವು ಹಚ್ಚುತ್ತೇವೆ. ನೀವು ಖುಷಿ ಪಡಲು ಹಾಗೂ ನಾವು ಖುಷಿ ಪಡಲು. ಜೊತೆಗೆ ಒಂದು ಮಾತು ನಾನು ಸೇರಿಸ್ತೇನೆ. ನಮಗೆ 2012ರಲ್ಲಿ ನಾವು ಇಲ್ಲಿ ಯಕ್ಷಗಾನ ಮಾಡಿದಾಗ ಆದ ಅನುಭವ ಒಂದೊಂದು ವರ್ಷಕ್ಕೂ ಅದು ನಮಗೆ ಖುಷಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದ್ಭುತವಾದಂತಹ ಪ್ರೇಕ್ಷಕರು, ಅದ್ಭುತವಾದಂತಹ ವೇದಿಕೆ, ಒಂದು ಪ್ರದರ್ಶನ ಚೆನ್ನಾಗಿ ಬರಬೇಕು ಅಂತಾದ್ರೆ ಎಲ್ಲವೂ ತಾಳಮೇಳ ಸರಿ ಇರಬೇಕು. ಜೊತೆಗೆ ರಂಗಸ್ಥಳವೂ ಅಷ್ಟೇ ಮುಖ್ಯವಾದದ್ದು. ಇಲ್ಲಿ ಯಕ್ಷಗಾನ ಮಾಡಬೇಕಾದ್ರೆ ನಮ್ಮ ಕಲಾವಿದರೆಲ್ಲರೂ ತುಂಬ ಉತ್ಸಾಹದಿಂದ ನಾನು ಮಾಡ್ತೇನೆ ಯಾರು ಬಿಡಬೇಕು ಯಾರು ಹಿಡಿಬೇಕು ಗೊತ್ತಾಗೋದಿಲ್ಲ. ಹಾಗಾಗಿ 2 ಗಂಟೆ ಕಾಲಮಿತಿ ಇದ್ರೂ ಕೂಡ ಅದು ಯಕ್ಷಗಾನ ಮುಂದಕ್ಕೆ ಹೇಳ್ಕೊಂಡು ಹೋಗ್ತದೆ. ನಾವು ಇವತ್ತು 10 ಗಂಟೆ ತನಕ ಮಾಡ್ತಿದ್ವಿ. ಅಷ್ಟರ ಮಟ್ಟಿಗೆ ಅದು ಪ್ರಸಂಗ ಅಷ್ಟು ಉದ್ದದ್ದು. ಆದರೂ ನಾವು ಅದನ್ನ ತುಂಬಾ ಚೆನ್ನಾಗಿ ಕಂಡೆನ್ಸ್ಡ್ ಆಗಿ ಮಾಡಿದ್ದೇವೆ. ಇದರಲ್ಲಿ ನಾನು ನನ್ನ ಪಾತ್ರ ಏನೂ ಇಲ್ಲ. ನಮ್ಮ ಎಲ್ಲ ಕಲಾವಿದರಿಗೂ ನಾನು ಇದರ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸ ಬಿಟ್ಟು ಎಲ್ಲ ಒಟ್ಟಾಗ್ತಾರೆ. ಶಿಸ್ತುಬದ್ಧವಾಗಿ ಒಂದು ತಂಡವಾಗಿ ನಾವು ಈ ಕೆಲಸವನ್ನು ಮಾಡ್ತೇವೆ. ನಮ್ಮ ತಂಡದಲ್ಲಿ ನಮ್ಮ ಪ್ರಧಾನ ಸಂಚಾಲಕರಂತ ನೋಡಿ, ಇಲ್ಲಿ ಅವರು ಒಬ್ಬ ದೊಡ್ಡ ಹೋಟೆಲ್ ಓನರ್, ಅವ್ರು ಯಾವ ತರ ಕೆಲಸ ಮಾಡ್ತಾರೆ ಅಂತ ನೀವೇ ನೋಡ್ಬೋದು. ಲೈಟಿಂಗ್ಸ್ ಹಿಡಿದು ಎಲ್ಲ ಇದರಲ್ಲೂ ಕೂಡ ನಮ್ಮ ತಂಡದವರು ನಮಗೆ ಸಹಕಾರ ನೀಡ್ತಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸ್ತಾ, ಇನ್ನು ಒಂದು ಮಾತು ಶ್ರೀನಿವಾಸ ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಊರಿನಲ್ಲಿ ತುಂಬಾ ಮೇಳಗಳಿವೆ. ಯಕ್ಷಗಾನದ ಮೇಳಗಳ ಯಕ್ಷಗಾನವೇ ವಿಶೇಷ. ನಾವು ಅದರ ಸರಿಸಮಾನವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಅಂತಹ ಮೇಳಗಳು ಜೂನ್ನಿಂದ ಅಕ್ಟೋಬರ್ ತನಕ ಬೆಂಗಳೂರಲ್ಲಿ ತಿರುಗಾಡಲಿರ್ತವೆ. ಆ ಸಮಯದಲ್ಲಿ ಯಾವುದಾದ್ರೂ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾದ ಶ್ರೀ ಕಮಲಶಿಲೆ ಮೇಳ ಇರ್ಬೋದು, ಬಂದರ್ತಿ ಮೇಳ ಇರ್ಬೋದು, ಧರ್ಮಸ್ಥಳ ಮೇಳ ಇರ್ಬೋದು, ಯಾವುದಾದ್ರು ಒಂದು ಮೇಳದ ಯಕ್ಷಗಾನವನ್ನು ಇಲ್ಲಿ ಮಾಡಬೇಕು ಅಂತ ನಮಗೆ ಒಂದು ಮನಸ್ಸಿಗೆ ಬಹಳ ಬಂದಿದೆ. ನಾವು ಅದನ್ನ ಇಲ್ಲಿ ಮಾಡಬೇಕು ಅಂತ ಶ್ರೀನಿವಾಸರನ್ನು ಕೇಳ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಅವರು ಸಂಪರ್ಕಿಸ್ತೀವಿ. ಒಂದು ಒಳ್ಳೆಯ ಯಕ್ಷಗಾನವನ್ನು ಇಲ್ಲಿ ಮಾಡಬೇಕು ಅಂತ ನಮ್ಮ ಆಶಯ. ದಯಮಾಡಿ ಎಲ್ಲರೂ ಕೂಡ